ಹಸ್ಬನ್ನವರು ನಿಮ್ಮ ತಮ್ಮ ರಾಜುವಿನ ಎರಡನೇ ಹೆಂಡತಿ. ರಾಜು ಗಾಡಿ ನೋಡೋದಕ್ಕೆ ಇನ್ಯಾಕೆ ಬರ್ತಾ ಇದ್ರು? ತನ್ನ ತಂದೆ ಮನೆಗೆ ಹುಟ್ಟೋದ್ಮೇಲೆ ನಿಮ್ಮ ತಮ್ಮ ರಾಜು ತನಗೆ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿ ಪೇಪರ್ನಲ್ಲಿ ಮೆಟ್ರೋಮೋನಿಯಲ್ ಕಾಲಮ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು 2006 ಜೂನ್ 26ನೇ ತಾರೀಕು ಈ ಜಾಹ್ನವಿ ಯಾದವ್ ಅನ್ನೋರನ್ನ ಥರ್ಡ್ ರಿಜಿಸ್ಟ್ರಾರ್ಸ್ ಆಫೀಸ್ ಮಗಧ ಕಾಲೋನಿ ಪಾಟ್ನಾ ಇಲ್ಲಿ ಮದುವೆ. ಎರಡನೇ ಮದುವೆ ಅಲ್ಲ ಮೊದಲನೇ ಮದುವೆ ಅಂತ ಡಿಕ್ಲರೇಷನ್ ಕೊಟ್ಟಿದ್ದಕ್ಕೆ ತಾವು ಕೂಡ ಸೈನ್ ಹಾಕಿ ಹೌದು ಅಂತೀರ. 2005 ಡಿಸೆಂಬರ್ 6ನೇ ತಾರೀಕು ಕಾಲು ಮುಡಿಸ್ಕೊಂಡು ಪ್ರಜ್ಞಾ ತಂದೆ ಮನೆಗೆ ಹೊರಟೋಗ್ತಾಳೆ. 6 ತಿಂಗಳು ಕಳೆಯಲ್ಲ. ಮೆಟ್ರೋಮೋನಿಯಲ್ ಕಾಲಮಲ್ಲಿ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿ ಜಾಹ್ನವಿ ಯಾದವ್ ಅನ್ನೋರ್ನ ಎರಡನೇ ಮದುವೆ ಮಾಡ್ಕೊಳ್ತಾರೆ ರಾಜು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ರಾಜು ಪ್ರೀತಿಸ್ತಾರೆ ಇರಲಿಲ್ಲ ಪ್ರಜ್ಞಾನ. ಪ್ರಜ್ಞಾ ದುಡ್ಡನ್ನ ರಾಜು ಪ್ರೀತಿಸ್ತಾ ಇದ್ದದ್ದು ಪ್ರಾಣಕ್ಕಿಂತ ಹೆಚ್ಚು. ರಂಜನ್ ಲಾಲ್ ಮಿಶ್ರಾ ಅವರ ದುಡ್ಡು ಕಲಿಸಿರೋ ಪಾಠ ಗಿಳಿ ಪಾಠ ಇದು. ಪ್ರಜ್ಞಾನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ಗಿಳಿ ಪಾಠ ತರ ಹೇಳದೇ ಇದ್ರೆ ಡೈವರ್ಸ್ ಕೋರ್ಟಲ್ಲಿ ಕೊಟ್ಟು ಬಿಡ್ತಾ ಇದ್ರು. ಧ್ರುವಕುಮಾರ್ ಜೊತೆ ಮದುವೆ ಆಗಿಬಿಡ್ತಾ ಇತ್ತು. ರಾಜು ಕೊಲೆ ಆಗೋಕ್ಕಾಗ್ತಾ ಇರಲಿಲ್ಲ. ದೇಶಪಾಂಡೆ ಅವ್ರ ತಲೆ ಮೇಲೆ ಕೊಲೆ ಆರೋಪ ಬರೋಕ್ಕಾಗ್ತಾ ಇರಲಿಲ್ಲ. ಆದ್ದರಿಂದ ರಂಜನ್ ಲಾಲ್ ಮಿಶ್ರಾ 3 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಕಲಿಸಿರ್ತಕ್ಕಂಥ ಗಿಳಿ ಪಾಠ ಇದು. ನಿಮಗೂ ಅರ್ಧ ಸತ್ಯ ಗೊತ್ತು, ಅರ್ಧ ಸತ್ಯ ಗೊತ್ತಿಲ್ಲ. ರಾಜು ಸ್ಕೌಂಡರ್ ಆಗಿದ್ದ ಅನ್ನೋ ಅರ್ಧ ಸತ್ಯ ನಿಮಗೆ ಗೊತ್ತು. ಆದ್ರೆ ತನ್ನ ಮಾಡಲ್ ಪ್ಲಾಟಲ್ಲಿ ತಾನೇ ದುಡ್ಡು ತಗೊಂಡ ಅನ್ನೋ ಅರ್ಧ ಸತ್ಯ ನಿಮಗೆ ಗೊತ್ತಿರಲಿಲ್ಲ. ದೇಶಪಾಂಡೆ ಅವರೇ ರಾಜುನ ಮರ್ಡರ್ ಮಾಡ್ತಿದ್ದಾರೆ ಅಂತ ಇವತ್ತಿಗೂ ಬಂದಿದೆ. ಬಿಡಿ, ಐ ಆಮ್ ರಿಯಲಿ ಸಾರಿ. ನಿಮ್ಮ ತಮ್ಮನ ಸ್ಕೌಂಡರ್ ಅಂತ ಕರೆದಿಕ್ಕೆ 1 ನಿಮಿಷ ನನಗೆ ಪ್ರಜ್ಞಾ ಬಗ್ಗೆ ಅನುಕಂಪ ಬಂದು ಹಾರ್ಷ ಮಾತಾಡ್ಬಿಟ್ಟೆ. ಸತ್ತವ್ರ ಬಗ್ಗೆ ಆಧಾರ ಮಾತಾಡುವ ಅದಕ್ಕೆ ಸತ್ಯ ಆಗಿತ್ತು. ನಿಮ್ಮ ಫ್ಯಾಕ್ಟರಿ ಅದೇ ಕೋಲ್ನಿಂದ ಬಿಲೆಕ್ಸ್ ಮಾಡುವಂತ ಫ್ಯಾಕ್ಟರಿ ಲಾಸಲ್ಲಿ ನಡೀತಿದೆ ಅಂತ ಹೇಳಿದ್ರು. ನೀವು ರಾ ಮೆಟೀರಿಯಲ್ ಸಪ್ಲೈ ಮಾಡೋದಕ್ಕೋಸ್ಕರ ಕಮಲ್ ಯಾದವ್ ಅನ್ನು ಕೋಲ್ ಮೈನ್ಸ್ ಓನರ್ಗೆ 2,87,000 ರೂಪಾಯಿ ಚೆಕ್ ಕೊಟ್ಟು ಅದು ಬೌನ್ಸ್ ಆಗಿದ್ದಕ್ಕೆ ಆ ಕಮಲ್ ಯಾದವ್ ನಿಮ್ಮ ಮನೆ ಹತ್ರ ಮೀನ್ದಾರಗಳನ್ನ ಕರ್ಕೊಂಡು ಬಂದು ಹೊಡೆಸೋದಕ್ಕೆ ಪ್ರಯತ್ನ ಪಟ್ಟ ಅಂತ ಹೇಳ್ತಾರೆ. ಹೌದು, ಅಲ್ಲಿ ಮೈನ್ಸ್ ಓನರ್ಸ್ ಪೈಕಿ ಗೂಂಡಾಗಳು ಜಾಸ್ತಿ ಇದ್ದಾರೆ. ಆ ಕಮಲ್ ಯಾದವ್ ನಿಮ್ಮ ಮೇಲೆ ಚೆಕ್ ಬೌನ್ಸ್ ಆಗಿದ್ದಕ್ಕೆ ಕ್ರಿಮಿನಲ್ ಕೇಸ್ ಕೂಡ ಆಗಿದೆ. ನೀವು ಆ ಕಮಲ್ ಯಾದವ್ಗೆ ದುಡ್ಡು ಕೊಟ್ಟು ಆ ಕೇಸ್ ಸೆಟಲ್ ಮಾಡ್ಕೊಂಡ್ರಿ. ಸೆಟಲ್ ಮಾಡ್ಕೊಂಡಿದ್ದೀರಾ ಇಲ್ಲ? ಅವ್ರು ದುಡ್ಡು ಕೊಟ್ಟು ಬೇರೆ ಆ ಪಾಟ್ನಾ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ರೂಮ್ ಸೆಟಲ್ಮೆಂಟ್ ಕಾಪಿ ತಂತೀವಲ್ಲ ಕೊಡ್ರಿ.
ನೋಡಿ, ಸರ್ಟಿಫೈಡ್ ಕಾಪಿ ಇದೆ, ಕಮಲ್ ಯಾದವ್ ಅವರ ರಸೀದಿ ಇದೆ, ತಾವು ಅವರಿಗೆ 4.37 ಲಕ್ಷ 2,87,000 ನೀವು ಕೊಟ್ಟ ಚೆಕ್ಕು, 1.5 ಲಕ್ಷ ಕಾಂಪನ್ಸೇಷನ್ ಬಡ್ಡಿ ಎರಡೂ ಸೇರಿಸಿ 4.37 ಲಕ್ಷ ಕೊಟ್ಟಿದ್ದೀರಿ. ಕೇಸು ಅದರಿಂದ ವಿತ್ಡ್ರಾ ಆಗಿ ಸೆಟಲ್ಮೆಂಟ್ ಆಗಿದೆ. ಯಾವತ್ತು ನೀವು ಸೆಟಲ್ ಮಾಡ್ಬೋದು? ಡೇಟ್ ನೋಡಿ, ಎಲ್ಲೇ ಡೇಟ್ ಇದೆ. ಅದು ಆಗಸ್ಟ್ 13ನೇ ತಾರೀಕು ಸರ್. ಈ 4,37,000 ಕಮಲ್ ಯಾದವ್ ಅವರು ಕೊಡೋದಕ್ಕೆ ಡ್ಯೂಟಿ ಇರಲಿಲ್ಲ. 4,37,000 ದುಡ್ಡು ಎಲ್ಲಿಂದ ಬಂತು ಸರ್? ನಿನ್ನ ಪ್ರೀತಿಯ ತಮ್ಮ ಸತ್ತಿದ್ದಾಗ ಅವನ ಬಾಡಿ ನೋಡೋದಕ್ಕೆ ಹೋಗೋದಕ್ಕೆ ನಿಮ್ಮ ಹತ್ರ ದುಡ್ಡಿರಲಿಲ್ಲ. ನಿನ್ನ ಹೆಂಡತಿ ಚಿನ್ನದ ಬಳೆ ಮಾಡೋದಕ್ಕೂ ನೀವು ಫ್ಲೈಟ್ನಲ್ಲಿ ಹೋದ್ರಿ, ಯಾದವ್ ಅವರು ತಪ್ಪಂತು. ಅಷ್ಟು ಸುನಾರವಾಗಿತ್ತು ಆಗಸ್ಟ್ 15ನೇ ತಾರೀಕು ನಿಮ್ಮ ಆರ್ಥಿಕ ಪರಿಸ್ಥಿತಿ. ಆದರೆ ಆಗಸ್ಟ್ 13ನೇ ತಾರೀಕು 4,37,000 ಕಮಲ್ ಯಾದವ್ ಕೊಡೋದಕ್ಕೆ ದುಡ್ಡಿಲ್ಲ. ಆಗಸ್ಟ್ 10ನೇ ತಾರೀಕು ರಾತ್ರಿ 10 ಲಕ್ಷ ರೂಪಾಯಿ ರಂಜನ್ ಲಾಲ್ ಮಿಶ್ರಾ ಅವರು ತಮಗೆ ಕೊಟ್ಟಿದ್ದಕ್ಕೇನೆ ಆಗಸ್ಟ್ 11ನೇ ತಾರೀಕು ಬೆಳಗ್ಗೆ ಫರ್ದರ್ ಸ್ಟೇಟ್ಮೆಂಟ್ ಪೊಲೀಸ್ನವರು ಕೊಡುವಾಗ ನೀವು ನನ್ನ ತಮ್ಮ ಜುಲೈ 29ನೇ ತಾರೀಕು ಕೊಲೆ ಆಗೋದಕ್ಕೆ 3 ದಿವಸ ಮುಂಚೆ ರಾತ್ರಿ 11 ವೇಳೆ ನನಗೆ ಫೋನ್ ಮಾಡಿದ್ದ. ದೇಶಪಾಂಡೆ ಅವರು ನನ್ನನ್ನು ಮರಳು ಮಾಡಿಸ್ತಾರೆ ಅಂತ ನನಗೆ ಅನುಮಾನ ಇದೆ, ಅವರು ಸುಪಾರಿ ಕೊಟ್ಟಿದ್ದಾರಂತೆ ನನ್ನನ್ನು ಕೊಲೆ ಮಾಡೋದಕ್ಕೆ. ಅಕಸ್ಮಾತ್ ನಾನು ಮಾಡಿದ್ರೆ ದೇಶಪಾಂಡೆ ಅವರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಫೋನ್ನಲ್ಲಿ ಹೇಳಿದ ಅಂತ ಹೇಳಿಬಿಟ್ಟು 161 ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನೀವು ಹೇಳಿದ್ರೆ ಆಗಸ್ಟ್ 2ನೇ ತಾರೀಕು ತಾವಿದ್ರೆ ಶಿವಪುರ ಪೊಲೀಸರು ಕೊಟ್ಟ ಕಂಪ್ಲೇಂಟ್ ಅಲ್ಲಿ ಇರಲಿಲ್ಲ. ಆಗಸ್ಟ್ 11ನೇ ತಾರೀಕು ಕೊಟ್ಟ 161 ಸ್ಟೇಟ್ಮೆಂಟ್ ಅಲ್ಲಿದೆ. ಹೇಗೆ ಸತ್ಯ ಬಂದಾಯಿತು? ರಂಜನ್ ಲಾಲ್ ಮಿಶ್ರಾ ಅವರ ಕೊಟ್ಟ 10 ಲಕ್ಷ ರೂಪಾಯಿನ ಫಲವೇ ಈ ಸತ್ಯ ಬದಲಾಯಿತು. ನೋಡಿ, ನಾನು ಹೇಳ್ತೇನೆ, ತಾವು ಪ್ರಾಸಿಕ್ಯೂಟರ್ ವಿಚಾರಣೆ ಮಾಡಿದಾಗ ಹೇಳಿದ್ರಲ್ಲ, ಜುಲೈ 29ನೇ ತಾರೀಕು ಕೊಲೆಯಾಗೋದಕ್ಕೆ ಮುಂಚೆ ರಾಜು ನನಗೆ ಫೋನ್ ಮಾಡಿ ದೇಶಪಾಂಡೆ ಅವರೇ ನನ್ನನ್ನು ಮರಳು ಮಾಡಿಸ್ತಾ ಇದ್ದಾರೆ, ಸುಪಾರಿ ಕೊಟ್ಟಿದ್ದಾರೆ ಅಂತ ನನಗೆ ಅನಾನಮಸ್ ಕಾಲ್ ಬಂತು. ನಾನು ಕೊಲೆಯಾದರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ ನಿಮಗೆ ಹೇಳಿದ ಅಂತ ನೀವು ಹೇಳಿಕೆ ಕೊಟ್ಟಿದ್ದೀರಲ್ಲ, ಅದೆಲ್ಲ ಸುಳ್ಳು. ರಾಜು ಪ್ರಜ್ಞಾನ ಹೊರದಕ್ಕೆ ಪ್ರಾಪಪ್ರಜ್ಞೆಯಿಂದ ಆತ್ಮಹತ್ಯೆ ಮಾಡ್ಕೊಂಡು ಆಸ್ಪತ್ರೆಗೆ ಸೇರಿದ ಅಂತ ಹೇಳ್ಬಿಟ್ಟು ಒಂದು ರೆಕಾರ್ಡ್ ತಂದಿದ್ದೀರಲ್ಲ, ಅದು ಸುಳ್ಳು. ರಂಜನ್ ಲಾಲ್ ಮಿಶ್ರಾ ಕೊಟ್ಟಿರೋದು. ದಿಲಕುಮಾರ್ ಬಂದು ಡಿಸೆಂಬರ್ 6ನೇ ತಾರೀಕು 2005ರಲ್ಲಿ ಪ್ರಜ್ಞಾಗೆ ಒಂದು ಡ್ಯೂಟಿ ಕೊಡಿಸ್ದ ಅಂತ ಹೇಳಿದ್ರಲ್ಲ, ಅದು ರಂಜನ್ ಲಾಲ್ ಮಿಶ್ರಾ ಕೊಡಿಸಿದ್ದು. ಪ್ರತಿಯೊಂದನ್ನು ತಾವು ರಂಜನ್ ಲಾಲ್ ಮಿಶ್ರಾ ಅವರ ಹತ್ರ ದುಡ್ಡು ತಗೊಂಡು ಸುಳ್ಳು ಕೇಳ್ತಾ ಇದ್ದೀರಿ. ನಡೆಯಲೇಬೇಕು ಸೋಲಿಲ್ಲದ ಹೋರಾಟ.